ಮಲ್ನಾಯಕನಹಳ್ಳಿ ಪಂಚಾಯತಿ ಅಗ್ರಹಾರ ಒಂದು ಗ್ರಾಮದಲ್ಲಿ ಒಂದು ಹಬ್ಬದ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಇವತ್ತು ವೆಂಕಟರಮಣ ಸ್ವಾಮಿ ಅವರ ಒಂದು 8ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದೇ ವರ್ಷ ಈ ವರ್ಷನೂ ಸಹ ಅದ್ಧೂರಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು 8ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಸಾರ್ವಜನಿಕ ಬಂಧುಗಳು ದೇವಸ್ಥಾನಕ್ಕೆ ಒಂದು ವಿಗ್ರಹಗಳನ್ನ ಅಣ್ಣನ ಕಡೆಯಿಂದ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಸಣ್ಣ ಕೋರಿಕೆಯನ್ನ ಕೊಟ್ಟರು. ನಮ್ಮ ವಿಜಯ ರಾಜೇಶು ಅವರೆಲ್ಲ ತಂಡದವರು ಅಣ್ಣ ಹಿಂಗಿದೆ ಅಂತ ಹೇಳಿದ ತಕ್ಷಣ ಬಹಳ ಹೃದಯಪೂರ್ವಕವಾಗಿ ಒಪ್ಕೊಂಡು ನೋಡಿ ಆ ಉಂಡಿಗೆ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ವಿಗ್ರಹಗಳ ಒಂದು ಕೊಡುಗೆಯನ್ನ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣನವರು ಕೊಟ್ಟಿದ್ದಾರೆ. ಮೊದಲಿಗೆ ಶಾಂಬಯ್ಯಣ್ಣನವರಿಗೆ, ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಶಿಖರಕ್ಕೆ ಇರತಕ್ಕಂಥ ಒಂದು ಆಶೀರ್ವಾದವನ್ನ ಆ ತಾಯಿ ಮತ್ತು ತಂದೆ ಇಬ್ರು ಕೊಳ್ಳಿ ಅಂತ ದೇವರಲ್ಲಿ ಮನಸ್ಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೀನಿ. ಸೊ ಇವತ್ತು ತಮಗೆಲ್ರಿಗೂ ಗೊತ್ತು, ಮೀಡಿಯಾ ಮಿತ್ರರಿಗೆ, ಸುಮಾರು 5 ವರ್ಷಗಳಿಂದ ಕೆಲವು ವಿಚಾರಗಳು ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ, ಬಹುತೇಕ ವಿಚಾರಗಳು ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಅಣ್ಣ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಇಂತಹ ಒಂದು ಕರುಣಾಮಯಿ, ಯಾರು ಏನ್ ಕೇಳಿದ್ರು ಇಲ್ಲ ಅನ್ನುವಂತಹ ಪ್ರಶ್ನೆನೇ ಇಲ್ಲ. ತಮ್ಮ ಮೀಡಿಯಾದವ್ರು ಕೂಡ ಗೊತ್ತು, ತಾಲೂಕಿನ ಸಾರ್ವಜನಿಕ ಬಂಧುಗಳು ಕೂಡ ಗೊತ್ತು. ಸೊ ಹಾಗಾಗಿ ಸನ್ಮಾನ್ಯ ಸಾಂಬಯ್ಯಣ್ಣನವರು 2028ಕ್ಕೆ ಮುಳಬಾಗಿಲು ಕ್ಷೇತ್ರದಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿ ಆಗಿರ್ತಕ್ಕಂಥ ಉಳಿಲ್ಲ. ಏನೋ ನಿಂತ್ಕೊಳ್ತಕ್ಕಂಥ 100% ಆ ಸಂದರ್ಭದಲ್ಲಿ ಎಲ್ಲಾ ಸಾರ್ವಜನಿಕ ಬಂಧುಗಳು ಇಂತಹ ಸಮಾಜ ಸೇವೆಯನ್ನ ನೀವು ನಮ್ದು ಹಾಸ್ಪಿಟಲ್ ಸಮಸ್ಯೆ ಇದೆ ಅಥವಾ ಸ್ಕೂಲ್ ಮಕ್ಕಳಿಗೆ ಫೀಸ್ಗಳ ಸಮಸ್ಯೆ ಇದೆ ಅಂತಂದಾಗ ಅವ್ರ ಕೈಲಾದಷ್ಟು ಸಹಾಯವನ್ನ ಪ್ರತಿನಿತ್ಯ, ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಆಗಿರ್ತಕ್ಕಂಥ ಸಹಾಯ ಮುಳಬಾಗಿಲು ತಾಲೂಕಿನ ಜನತೆ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ವೆಂಕಟರಮಣ ಸ್ವಾಮಿ, ಆ ತಾಯಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇದ್ದು ಈ ಮುಳಬಾಗಿಲು ತಾಲೂಕಿನಲ್ಲಿ ಒಂದ್ಸಲ ಶಾಸಕರಾಗ್ಬಿಟ್ರೆ ಅವ್ರ ಸೇವೆ ಹೆಂಗಿರುತ್ತೆ ಅಂತದ್ದು ಅವಾಗ ಗೊತ್ತಾಗತ್ತೆ. ನೋಡಿ, ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವರ ಸೇವೆ ಯಾವ ರೀತಿ ಮುಂದೆ ಹೋಗುತ್ತೆ ಅಂತ ಕರುಣಾಮಯಿ ಆಗಿರ್ತಕ್ಕಂಥ ಶಾಂಬಣ್ಣನವ್ರಿಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹಾಯ ಮಾಡ್ಲಿ ಅಂತಕ್ಕಂಥದ್ದು ಮತ್ತು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದೇವರ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಈ ದೇವಿಯ ಒಂದು ಆಶೀರ್ವಾದ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಹಾಗೆ ಒಂದೇ ಇದು ಮಾಡಿಕೊಂಡು ಶ್ರಮ ಪಡ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ. ಆ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಮಲೇಷಿಯಾದವರು ಯಾರು ಹೈಜಾಕ್ ಮಾಡಿದ್ದಾರೆ, ಅದನ್ನು ಹ್ಯಾಕ್ ಮಾಡಿದ್ದಾರೆ ಇಂಕ್ರಾಮ್ ಅಂತೇಳಿ 2 days 3 days ಇಂದ ಅಳ್ಕೊಂಡು ಕೂತಿದ್ರು. ಮತ್ತೆ ಸ್ವಾಮಿಯವ್ರಿಗೆ ಹೇಳಬಾರ್ದ ಅಂತೇಳಿ ಬಂದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾನು ಸ್ಕೂಲ್ಗೆ ಕೆಲಸಕ್ಕೆ ಹೋಗ್ತೀನಿ ಸರ್. ಹಾಗಾಗಿ ಹೊರಟೋಗಿದ್ದೆ. ಎಲ್ಲರಿಗೂ ನಮಸ್ಕಾರ. 2008ರಲ್ಲಿ ಉಳುಮೆ ಮಾಡ್ತಿದ್ರೆ ನಮ್ಮೂರ ಒಂದು ಹೊಲದಲ್ಲಿ ಸ್ವಾಮಿಯವರು ಫಸ್ಟು ಅಪ್ಪನವರು ಸಿಕ್ಕಿದ್ರು. ಹಾಗೆಯೇ ಮತ್ತೆ ಉಳುಮೆ ಮಾಡ್ತಿದ್ದೆ 2ನೇ ರೌಂಡ್ಗೆ ಅಮ್ಮನವರು ಸಿಕ್ಕಿದ್ರು. ಮತ್ತೆ ಊರಲ್ಲಿ ಸ್ವಲ್ಪ ಇನಿಷಿಯಲ್ ಅಮೌಂಟ್ ಅಂತೇಳಿ ನಮ್ಮ ಕೈಯಲ್ಲಾದಷ್ಟು ಸ್ವಲ್ಪ ಅಮೌಂಟ್ ಹಾಕ್ಕೊಂಡು ಅದರ ಜೊತೆಗೆ ನಾವು ಸುಮಾರು ಹಳ್ಳಿಗಳಲ್ಲಿ ಕೈ ಚಾಚಿ ಈ ಒಂದು ದೇವಸ್ಥಾನ ಸುಮಾರು 30-35 ಸಾವಿರ ಜನರಿಂದ ಕೈ ಚಾಚಿ ಕಟ್ಟಿರುವಂಥದ್ದು. ಮತ್ತು ಇಲ್ಲಿ ಸ್ವಾಮಿನವರ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ಸರಿ ಮಳೆ ಇಲ್ಲದೆ ದೇವಸ್ಥಾನ ಸ್ಟಾಪ್ ಆಗಿದ್ದಾಗ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಈ ಥರ ತೊಂದರೆ ಆಗ್ತಿತ್ತು. ಯಾರೋ ಒಬ್ಬರು ನಮ್ಮ ಸಾಂಬಯ್ಯ ಸಾರಂತಹ ಕರುಣಾ ಹೃದಯವರು ಬಂದು ಏನಾದರೂ ಕೈ ಚಾಚಿದಾಗ ಆ ಒಂದು ದೇವಸ್ಥಾನ ಕೆಲಸಕ್ಕೆ ಹಾಕಿದ ಮರುದಿನವೇ ಮಳೆ ಬಂದು ಒಳ್ಳೆ ಮಳೆ ಬೆಳೆ ಈ ಥರ ನಡೆದಿರುವಂಥ ಸಂಘಟನೆಗಳು ನಡೆದಿದ್ದಾವೆ. ಈಗಲೂ ಕೂಡ ಸುಮಾರು ಜನ ಈ ಒಂದು ನಮ್ಮ ಸಣ್ಣ ಹಳ್ಳಿಯಲ್ಲಿ ಈ ಒಂದು ಕಾರ್ಯ ನೆರವೇರಬೇಕಾದ್ರೆ ಸುಮಾರು ಜನರಿಗೆ ಆ ಒಂದು ದೇವರ ಕೃಪೆಯಿಂದ ಅನುಕೊಂಡ ಕೆಲಸಗಳು ಆಗ್ತಿದೆ ಅಂತೇಳಿ ಸುಮಾರು ಜನ ಹೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಸುಮಾರು 12 ಗಂಟೆ 11 ಗಂಟೆಯಲ್ಲಿ ಸಣ್ಣ ಪಾಪು ಏನೋ ಒಂದು
ಇದರಿಂದ ಅನಾನುಕೂಲದಿಂದ ಅಳುತ್ತಿದ್ರೆ ಆ ಒಂದು ಸ್ವಾಮಿ ಅವರಿಗೆ ಹರಕೆ ಮಾಡಿಕೊಂಡು ಒಂದು ದಿವಸ ಪೂಜೆ ಮಾಡಿದ್ರೆ ಆ ಒಂದು ಮಗು ಕೂಡ ಆ ಒಂದು ಆರೋಗ್ಯ ಸಮಸ್ಯೆಯಿಂದ ಪಾರಾಗುತ್ತೆ ಅಂತೇಳಿ ಸುಮಾರು ತಂದೆ ತಾಯಿಗಳು ಹೇಳುತ್ತಿದ್ದಾರೆ. ಹಾಗೆಯೇ ಇವತ್ತು ನಮ್ಮ ದೇವಸ್ಥಾನಕ್ಕೆ ವಿಗ್ರಹ ಮೂರ್ತಿಗಳಿಗಾಗಿ ನಮ್ಮ ಸಾಂಬಯ್ಯ ಸಾರ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದೇವರು ಕೋರಿದ್ದನ್ನ ಭಗವಂತ ಈಡೇರಿಸಲಿ ಎಂದು ಬೇಡುತ್ತಾ ಸುಮಾರು ಅಮೌಂಟನ್ನು ವಿಗ್ರಹ ಮೂರ್ತಿಗಳ ನಾವು ಸ್ವಂತವಾಗಿ ಕೊಂಡ್ಕೊಳ್ಳೋದಕ್ಕೆ ಕೈ ಚಾಚಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ನಮ್ಮ ಪರವಾಗಿ, ನಮ್ಮ ದೇವಸ್ಥಾನದ ಟ್ರಸ್ಟ್ ಪರವಾಗಿ, ಎಲ್ಲ ಭಕ್ತಾದಿಗರ ಪರವಾಗಿ ಕೈ ಜೋಡಿಸ್ತಾ ನಾನು ಬೇಡ್ಕೊಂತಿದ್ದೀನಿ. ಇದೇ ರೀತಿ ನಮ್ಮ ವಿಜಯಣ್ಣನವರು ಮತ್ತೆ ಹೆಸರು ಗೊತ್ತಿಲ್ಲ, ಮಂಜುನಾಥ್ ಸ್ವಾಮಿ ಅವರು, ಈ ತರ ಎಲ್ಲ ಸ್ನೇಹಿತರು ಬಲಗದವರು ಎಲ್ಲ ಕೂಡ ಬಂದಿದ್ದೀರಾ. ಎಲ್ಲರಿಗೂ ಕೂಡ ಆ ಒಂದು ಶ್ರೀಮನ್ನಾರಾಯಣ ಆಶೀರ್ವಾದ ಇರಲೆಂದು ನಾನು ಈ ಒಂದು ನಮ್ಮ ದೇವಸ್ಥಾನದ ಸಮಕ್ಷಮದಲ್ಲಿ ಬೇಡ್ಕೊಳ್ತೇನೆ. ಆ ಒಂದು ದೇವರಿಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನಮ್ಮ ಜಯಗ್ರಹ ಗ್ರಾಮದಲ್ಲಿ ಉಳುಮೆ ಮಾಡುವಾಗ ಹೊಲದಲ್ಲಿ ಸಿಕ್ಕಿರ್ತಕ್ಕಂಥ ಶ್ರೀ ಭೂನೀಲ ಸಮೇತ ವಸಂತ ವಲ್ಲಭರಾಯ ಸ್ವಾಮಿ ಅವರಿಗೆ 8ನೇ ವರ್ಷದ ವೈಭವದ ವಾರ್ಷಿಕೋತ್ಸವ ನಡೀತಿದೆ. ಜಸ್ಟ್ 5 ನಿಮಿಷ ಮುಂಚೆ ಕಲ್ಯಾಣೋತ್ಸವ ಕಂಪ್ಲೀಟ್ ಆಯಿತು. ಇನ್ನು ಸಾಯಂಕಾಲಕ್ಕೆ ಗರುಡ ವಾಹನ ಸೇವೆ ಸಾಯಂಕಾಲಕ್ಕೆ ಇರುತ್ತೆ. ನಮ್ಮ ಸಾಂಬಯ್ಯ ಸರ್ ಅವರು ತುಂಬ ನಮ್ಮ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಹೃದಯ ತುಂಬ ಧನ್ಯವಾದಗಳು.